ಎಲ್ಲರಿಗೂ ನಮಸ್ಕಾರ. ಕೃಷ್ಣಾವತಾರದ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ನಾರದರಿಂದ ಪಾಂಡುರಾಜ ಧರ್ಮರಾಜನಿಗೆ ಒಂದು ಸಂದೇಶವನ್ನು ಕಳಿಸಿರ್ತಾನೆ. ಅದು ಏನು ಅಂದರೆ, ನಾನು ರಾಜಸೂಯ ಯಾಗವನ್ನು ಮಾಡಲಿಲ್ಲ, ನೀನು ಅದನ್ನು ಮಾಡು ಅಂತ ಹೇಳಿಬಿಟ್ಟು. ಇದರಿಂದಾಗಿ ಪಾಂಡವರೆಲ್ಲರಿಗೂ ಕೂಡ ಆ ರಾಜಸೂಯ ಯಾಗವನ್ನು ಮಾಡಬೇಕು, ತಂದೆಯ ಆಸೆಯನ್ನು ಪೂರೈಸಬೇಕು ಅಂತ ಅನಿಸುತ್ತೆ. ಆದರೆ ಧರ್ಮರಾಯನಿಗೆ ಇದರಿಂದ ಯುದ್ಧಗಳನ್ನು ಮಾಡಬೇಕಾಗತ್ತೆ, ಯಾಕೆ ಮಾಡಬೇಕು ಅನ್ನೋ ಒಂದು ಆತಂಕ ಹುಟ್ಕೊಂಡಿರುತ್ತೆ ಅವನಿಗೆ. ಸರಿ, ಇದರ ಒಂದು ನಿರ್ಣಯ ಮಾಡಲಿಕ್ಕೋಸ್ಕರ ಅವರೇನು ಮಾಡ್ತಾರೆ, ಕೃಷ್ಣನನ್ನು ಮತ್ತು ದ್ವೈಪರನ್ನು ಕರೆಸ್ತಾರೆ. ಆಗ ದ್ವೈಪರು ಮಾಡು, ನೀನು ಮಾಡೋದ್ರಿಂದ ಧರ್ಮ ಇನ್ನೂ ಸ್ವಲ್ಪ ಉನ್ನತ ಸ್ಥಾನಕ್ಕೆ ಏರುತ್ತೆ ಅಂತ ಕೂಡ ಹೇಳ್ತಾರೆ. ಇನ್ನು ಕೃಷ್ಣ ಹೇಳ್ತಾನೆ, ಇದರಿಂದ ಯುದ್ಧಗಳಾಗೋದು ಸಹಜವೇ, ಆದರೆ ಅದಕ್ಕೆ ನಾವು ಹೆದರಬಾರ್ದು. ಏಕೆಂದರೆ ಧರ್ಮವನ್ನು ಒಂದು ಉನ್ನತ ಸ್ಥಾನಕ್ಕೆ ತೊಗೊಂಡು ಹೋಗಬೇಕು ಅಂದರೆ ನಾವು ಈ ಯಜ್ಞಗಳನ್ನು ಮಾಡಬೇಕು ಅಂತ ಅವನಿಗೆ ತಿಳಿ ಹೇಳ್ತಾನೆ. ಆನಂತರ ಅವರು ಹಾಗೆ ಲೆಕ್ಕ ಹಾಕಿದಾಗ ಜರಾಸಂಧನಿಂದ ಸ್ವಲ್ಪ ತೊಂದರೆ ಆಗಬಹುದು ಅಂತ ಕೂಡ ಅವ್ರಿಗನ್ಸುತ್ತೆ. ಹಾಗಾಗಿ ಮೊದಲು ಜರಾಸಂಧನನ್ನು ಮಟ್ಟ ಹಾಕಬೇಕು, ಆದರೆ ಯುದ್ಧಗಳನ್ನು ಮಾಡಿ ಅವನನ್ನು ಸೋಲಿಸೋದು ಕಷ್ಟ, ಅದಕ್ಕೆ ಬೇರೆ ಒಂದು ಉಪಾಯವನ್ನು ಹೂಡಬೇಕು ಅಂತ ಎಲ್ಲರೂ ಮಾತಾಡ್ಕೋತಾರೆ. ಇನ್ನು ಈ ಮಗಧ ರಾಜ್ಯ, ಜರಾಸಂಧನ ರಾಜ್ಯ, ಅಲ್ಲಿಯ ನೆಲ ಬಹಳ ಫಲವತ್ತಾಗಿರುತ್ತೆ. ಏಕೆಂದರೆ ಸಾಕಷ್ಟು ನದಿಗಳು ಅಲ್ಲಿ ಹರಿತಾ ಇರುತ್ತೆ. ಅವುಗಳಲ್ಲಿ ಗಂಗಾ ನದಿ ಬಹಳ ದೊಡ್ಡ ನದಿ. ಗಂಗಾ ನದಿ ಜಲಮಾರ್ಗಕ್ಕೂ ಕೂಡ ಒಂಥರ ಅನುಕೂಲವಾಗಿರುತ್ತೆ. ಅದರಲ್ಲಿ ಅಗಲವಾದ ದೋಣಿಗಳ ಸಂಚಾರ ಕೂಡ ತುಂಬ ಸುಲಭವಾಗಿ ಆಗೋ ಹಾಗೆ ಆ ನದಿ ಅಗಲವಾಗಿ ಹರಿತಿರುತ್ತೆ. ಜೊತೆಗೆ ಆ ನೆಲದ ಫಲವತ್ತಾದ ಮಣ್ಣು ಆ ದೇಶದಲ್ಲಿ ವ್ಯವಸಾಯವನ್ನು ತುಂಬ ಸುಲಲಿತವಾಗಿ ಮಾಡೋ ಹಾಗೆ ಮಾಡಿರುತ್ತೆ. ಜೊತೆಗೆ ಸುತ್ತಲೂ ಬೇಕಾದಷ್ಟು ಬಿಸಿ ನೀರಿನ ಬುಗ್ಗೆಗಳಿರುತ್ತೆ. ಇವೆಲ್ಲವೂ ಕೂಡ ಸುತ್ತಮುತ್ತ ಇರೋ ಎಲ್ಲ ಜನರನ್ನು ತನ್ನ ಕಡೆಗೆ ಆಕರ್ಷಣೆ ಮಾಡ್ತಾ ಇರುತ್ತೆ. ಈ ಮಗಧದ ರಾಜಧಾನಿ ಹೆಸರು ಗಿರಿವ್ರಜ ಅಂತ. ಅದು ಒಂದು ಬೆಟ್ಟ, ಅದರ ಮೇಲೆ ಒಂದು ಕೋಟೆ ಇರುತ್ತೆ. ಆ ಗುಡ್ಡದ ಕೆಳಗೆ ಬೇಕಾದಷ್ಟು ವಸತಿ ಹರಡ್ಕೊಂಡಿರುತ್ತೆ. ಇನ್ನು ಈ ಜರಾಸಂಧನ ತಂದೆ ಹೆಸರು ಬೃಹದ್ರಥ ಅಂತ. ಅವನು ಸ್ವಲ್ಪ ಸುಖಜೀವಿ. ಅವನ ಆಡಳಿತದಲ್ಲಿ ರಾಜ್ಯವೆಲ್ಲ ಸುಖವಾಗಿರುತ್ತೆ. ತನ್ನ ನೆರೆ ರಾಜ್ಯಗಳಾದ ಮಿಥಿಲ ಮತ್ತು ಕಾಶಿಗಳ ಜೊತೆ ಅವನು ಒಳ್ಳೆಯ ಸಂಬಂಧವನ್ನು ಇಟ್ಕೊಂಡಿರ್ತಾನೆ. ಹಾಗಾಗಿ ಅಲ್ಲಿ ಯಾವುದೇ ಒಂದು ಹೊಡೆದಾಟಗಳು, ಯುದ್ಧಗಳು ಇಲ್ಲದೆ ಎಲ್ಲರೂ ಶಾಂತಿಯಿಂದ ಬಾಳ್ತಾ ಇರ್ತಾರೆ. ಈ ತಂದೆ ನಂತರ ಜರಾಸಂಧ ಪಟ್ಟಕ್ಕೆ ಬರ್ತಾನೆ. ಬಂದವನೇನು ಮಾಡ್ತಾನೆ, ಗಿರಿವ್ರಜದಲ್ಲಿ ಜನವಸತಿ ಮಧ್ಯೆ ಇದ್ದ ತನ್ನ ಅರಮನೆಯನ್ನು ಕೋಟೆಗೆ ಸ್ಥಳಾಂತರ ಮಾಡಿಕೊಳ್ತಾನೆ. ಸಿಂಹಾಸನವನ್ನು ಹತ್ತಿದಾಗ ಅವನಿಗೆ ಎರಡು ಮಹತ್ವಾಕಾಂಕ್ಷೆಗಳಿರುತ್ತೆ. ಒಂದು, ಸಾವನ್ನು ಗೆಲ್ಲಬೇಕು. ಎರಡನೇದು, ಇಡೀ ಭೂಮಿಗೆ ಅಧಿಪತಿ ಆಗಬೇಕು ಅಂತ. ಮೊದಲನೇ ಆಸೆ ಈಡೇರಿಸ್ಕೊಳ್ಳೋಕ್ಕೋಸ್ಕರ, ಅಂದರೆ ಅಮರತ್ವವನ್ನು ಸಾಧಿಸೋಕ್ಕೋಸ್ಕರ ಅವನು ಅಜೇಯ ಮಲ್ಲ ಆಗ್ತಾನೆ. ತನ್ನ ಪ್ರಾರಂಭದ ವಿಜಯ ಯಾತ್ರೆಗಳಲ್ಲಿ ಮಲ್ಲವಿದ್ಯಾ ಪರಿಣಿತರಾದ ಮಲ್ಲರನ್ನು ನೋಡ್ತಾನೆ. ಅಮರತ್ವವನ್ನು ಸಾಧಿಸೋಕ್ಕೆ ಅದು ಒಂದು ಧಾರ್ಮಿಕ ಉಪಾಯ ಅಂತ ಹೇಳಿಬಿಟ್ಟು ಆ ಮಲ್ಲ ಸಮಾಜ ನಂಬಿಕೊಂಡಿರುತ್ತೆ. ಅಂಥವ್ರನ್ನ ಇವನು ಗಿರಿವ್ರಜಕ್ಕೆ ಕರ್ಕೊಂಡು ಬರ್ತಾನೆ. ಕರ್ಕೊಂಡು ಬಂದುಬಿಟ್ಟು ಅವ್ರದ್ದೇ ಒಂದು ಗುಂಪನ್ನು ತಯಾರು ಮಾಡ್ತಾನೆ. ಅದೇ ಒಂದು ಸಂಘಟನೆಯಾಗಿ ಬೆಳೆಯುತ್ತೆ. ಅವರೆಲ್ಲ ಸುಖವಾಗಿರೋಕ್ಕೆ ಅವ್ರಿಗೇನು ಬೇಕೋ ಎಲ್ಲ ವ್ಯವಸ್ಥೆಯನ್ನು ಕೂಡ ಇವನು ಮಾಡಿರ್ತಾನೆ. ಇನ್ನು ಈ ಬಾಹುವಿದ್ಯೆ ಅಥವಾ ಮಲ್ಲವಿದ್ಯೆ ಅನ್ನೋದು ಒಂದು ರಹಸ್ಯಪೂರ್ಣವಾದ ಕಲೆ. ಇದನ್ನು ಅವನು ಈ ವಿದ್ಯೆ ಅಂತ ಕರೀದೆ ಅದೇ ಒಂದು ಪಂಥ ಅನ್ನೋ ಹಾಗೆ ಮಾಡ್ತಾನೆ. ಈ ಮಲ್ಲರಿಗೆ ಅದೊಂದು ಧರ್ಮಾಗ್ರಹಣಿಗಳ ಅಧಿಕಾರ ಕೂಡ ಅವ್ರಿಗೆ ಸಿಕ್ಕತ್ತೆ. ಆ ಗುಂಪಿಗೆ ತಾನೇ ಅಧಿಪತಿ ಅಂತ ಹೇಳ್ಕೊತಿರ್ತಾನೆ. ಜೊತೆಗೆ ಇವ್ರಿಗೆ ದೇವರು ಅಂದರೆ ಭಗವಾನ್ ರುದ್ರ, ಅವನನ್ನು ಎಲ್ಲರೂ ಪೂಜಿಸ್ತಾ ಇರ್ತಾರೆ. ಈ ಪವಿತ್ರ ಜನರೇನಿರ್ತಾರೆ ಅಂದರೆ ಮಲ್ಲರೇನಿರ್ತಾರೆ, ಇವರು ಮಹಾಕಾಯರಾಗಿರ್ತಾರೆ. ಅವ್ರದ್ದೇ ಒಂದು ದೊಡ್ಡ ಲೋಕ ಆಗೋಗಿರುತ್ತೆ. ಮಲ್ಲವಿದ್ಯೆಯನ್ನು ಬೆಳೆಸಬೇಕು ಅಂತ ಹೇಳಿಬಿಟ್ಟು ಈ ಜರಾಸಂಧ ಮತ್ತು ಅವನ ಈ ಗೆಳೆಯರ ಗುಂಪು ಮತ್ತು ಇವನು ಹೇಳಿದಾಗೆ ಕೇಳ್ತಕ್ಕಂತಹ ಆಜ್ಞಾನುವರ್ತಿಗಳು ಇವರೆಲ್ಲರೂ ಕೂಡ ಜನಸಾಮಾನ್ಯರನ್ನು ಗೋಳಾಡಿಸ್ತಿರ್ತಾರೆ, ಪೀಡಿಸ್ತಿರ್ತಾರೆ. ಜೊತೆಗೆ ಅವ್ರದ್ದು ಇನ್ನೊಂದು ಕೆಲಸ ಏನು ಅಂದರೆ ಗುಪ್ತದಳದ ಕೆಲಸವನ್ನು ಮಾಡೋದು. ಅಂದರೆ ಈ ರಾಜನಿಗೆ ಯಾರಾದರೂ ಅವಿಧೇಯತೆಯನ್ನು ತೋರಿಸಿದ್ರೆ ಅಥವಾ ರಾಜದ್ರೋಹ ಮಾಡ್ತಾರೆ ಅಂತ ಗೊತ್ತಾದ ತಕ್ಷಣ ಅದು ಅವರ ಗಮನಕ್ಕೆ ಬರ್ತಿರುತ್ತೆ. ಏಕೆಂದರೆ ಜನಗಳ ಮಧ್ಯೆ ಅವರು ಜನಸಾಮಾನ್ಯರ ಥರನೇ ಇರ್ತಾರೆ. ಬೇಗ ಅವ್ರಿಗೆ ಗೊತ್ತಾಗ್ತಿರೋದಿಲ್ಲ ಜನಗಳಿಗೆ. ಅವರೇನಾದರೂ ಈ ರಾಜನ ವಿರುದ್ಧ ಮಾತಾಡಿಕೊಂಡ್ರೆ ಅವರನ್ನು
ಚಚ್ಚಿಬಿಟ್ಟು ಸಾಯಿಸಿಬಿಡ್ತಾರೆ. ಎಷ್ಟೋ ಸಲ ಈ ರಾಜ ಕೂಡ ಅವರ ತಲೆಯನ್ನು ಒಡಿತಾ ಇರ್ತಾನೆ. ಇನ್ನು ಈ ಮಲ್ಲರು ಕುಟುಂಬ ಸಮೇತವಾಗಿ ಆ ಗುಡ್ಡದ ತಪ್ಪಲಿನಲ್ಲಿ ವಾಸ ಮಾಡ್ತಾ ಇರ್ತಾರೆ. ಆದರೆ ವಾರದಲ್ಲಿ 3 ದಿನ ಪ್ರತಿಯೊಬ್ಬನೂ ಕೋಟೆ ಒಳಗಡೆ ಇದ್ದ ಆ ರಾಜನ ಸೇವೆಯನ್ನು ಮಾಡಬೇಕು. ವಸತಿಯಲ್ಲಿ ಅವರು ವಾಸವಾಗಿದ್ದಾಗ ಅವ್ರ ಕೆಲಸ ಅಂದರೆ ಯೋಧರ ಮೇಲೆ ಗುಪ್ತ ಕಾವಲುಗಾರರಾಗಿ ಒಂದು ಕಣ್ಣಿಟ್ಟಿರಬೇಕು. ಜೊತೆಗೆ ವರ್ತಕರಿಂದ ಹಣ ಸುಲಿಯೋದು, ಅವರಿಂದ ಏನೇ ದೂರು ಬಂದರೂ ಕೂಡ ಜರಾಸಂಧ ಗಮನ ಕೊಡ್ತಾ ಇರೋದಿಲ್ಲ. ಇಂತಹ ಜರಾಸಂಧನ ಕುಟುಂಬದವರು ವಸತಿಯ ಕೇಂದ್ರದಲ್ಲಿ ಅರಮನೆಯಲ್ಲಿ ವಾಸವಾಗಿರ್ತಾರೆ. ಆದರೂ ಕೂಡ ಅವನ ಮಕ್ಕಳಾದಂತಹ ಸಹದೇವ ಮತ್ತು ಮೊಮ್ಮಕ್ಕಳಾದ ಸೋಮಯಾಜಿ, ಮಾರ್ಜರಿ, ಮೇಘಸಂಧಿ ಇವರು 3 ಜನನು ಪ್ರತಿದಿನವೂ ಕೂಡ ಮಧ್ಯಾಹ್ನದ ಹೊತ್ತಿಗೆ ಈ ಚಕ್ರವರ್ತಿ ಹತ್ತಿರಕ್ಕೆ ಬರಬೇಕು, ಅವನ ಸೇವೆ ಮಾಡಬೇಕು, ಈ ಥರ ಒಂದು ಕಟ್ಟಳೆ ಆಗಿರುತ್ತೆ. ಅವನ ಮನಸ್ಸಿಗೆ ಸಂತೋಷವಾಗಿದ್ದಾಗ, ಖುಷಿಯಾಗಿದ್ದಾಗ ಯಾರ್ದಾದ್ರೂ ಒಬ್ಬ ರಾಣಿಗೆ ಅವನು ಹೇಳಿ ಕಳಿಸ್ತಾ ಇರ್ತಾನೆ, ಅವನ ಜೊತೆಗೆ ಬಂದು ಇರಬೇಕು ಅಂತ ಹೇಳಿಬಿಟ್ಟು. ಆ ರಾಣಿಗೆ ಈ ಥರದ ಕರೆ ಬಂತು ಅಂದರೆ ಅವಳು ಇದಕ್ಕಿಂತ ಆತ್ಮಹತ್ಯೆ ಮಾಡ್ಕೊಳ್ಳೋದೆ ವಾಸಿ ಅಂತ ಅಂದ್ಕೊಳ್ಳೋ ಹಾಗೆ ಅವನು ದುಷ್ಟನಾಗಿರ್ತಾನೆ. ಅವನು ಯಾವತ್ತು ಯಾವ ರಾಣಿಯನ್ನು ಕೇಳ್ತಾನೋ ಆ ದಿನ ಆಕೆಯನ್ನು ಕೋಟೆ ಒಳಗಡೆ ಪಲ್ಲಕ್ಕಿಯಲ್ಲಿ ಕೂಡಿಸ್ಕೊಂಡು ಮಲ್ಲರು ಕರ್ಕೊಂಡು ಹೋಗ್ತಾ ಇರ್ತಾರೆ. ವಿಜೃಂಭಣೆಯ ಮೆರವಣಿಗೆ ಹೋಗ್ತಾ ಇರುತ್ತೆ. ಜರಾಸಂಧನಿಗೆ ಬೇಜಾರು ಆಯಿತು ಅಂದರೆ ಯಾವ ವೈಭವನೂ ಇಲ್ಲದೆ ಅವಳು ಜನಸಾಮಾನ್ಯರ ಥರ ನಡ್ಕೊಂಡು ಮತ್ತೆ ಹಿಂದಕ್ಕೆ ಬರಬೇಕಾಗಿರುತ್ತೆ. ಇದು ಒಂದು ರೀತಿಯ ಅಸಹ್ಯದ ಅಭ್ಯಾಸ ಅವನಲ್ಲಿರುತ್ತೆ. ಅವನಿಗೆ ಇನ್ನೊಂದು ಮಹತ್ವಾಕಾಂಕ್ಷೆ ಇರುತ್ತೆ, ಅದು ಇಡೀ ಜಗತ್ತಿಗೆ ಒಡೆಯ ಆಗಬೇಕು ಅಂತ. ಅದಕ್ಕೋಸ್ಕರ ಅವನು ತನ್ನ ದಂಡನ್ನು ಆ ಕಡೆ ಈ ಕಡೆ ಎಲ್ಲ ನಡೆಸ್ತಾ ಇರ್ತಾನೆ, ದೊರೆಗಳನ್ನು ಗೆಲ್ತಾ ಇರ್ತಾನೆ ಅಥವಾ ಸೆರೆ ಹಿಡಿತಿರ್ತಾನೆ, ಅವರ ಭಂಡಾರವನ್ನೆಲ್ಲ ದೋಚಿಸ್ತಾ ಇರ್ತಾನೆ. ಅವರುಗಳು ಕೂಡ ಮರು ಮಾತಾಡದೆ ಇವನ ಆಧಿಪತ್ಯವನ್ನು ಒಪ್ಕೋಬೇಕು, ಇಲ್ಲ ಅಂತಂದರೆ ಮತ್ತು ಅನಾಹುತ ಕಟ್ಟಿಟ್ಟದ್ದು. ಹಾಗಾಗಿ ಅವರು ಹೆಚ್ಚಿನ ಅನಾಹುತ ಮಾಡಿಕೊಳ್ಳದೆ ಇವನಿಗೆ ಶರಣಾಗತರಾಗ್ತಾ ಇರ್ತಾರೆ. ಇನ್ನು ಈ ಭಗವಾನ್ ರುದ್ರನಿಗೆ ಆಹುತಿ ಕೊಡಬೇಕು ಅಂತ ಹೇಳಿಬಿಟ್ಟು ಇವನು ಸೋತಂಥ ರಾಜರನ್ನೆಲ್ಲ ಕೋಟೆಯಲ್ಲಿ ಸೆರೆಯಲ್ಲಿಟ್ಟು ಬೀಗ ಹಾಕಿರ್ತಾನೆ, ಯಾರೂ ತಪ್ಪಿಸ್ಕೊಂಡು ಹೋಗದೇ ಇರೋ ಹಾಗೆ. ಇನ್ನು ಛೇದಿಯ ಶಿಶುಪಾಲ, ಕರುಷದ ದಂತವಕ್ತ್ರ, ಸೌಭದ ಸಾಲ್ವ ಈ ಥರ ಬಲಿಷ್ಠ ರಾಜರ ಜೊತೆಗೆ ಸಂಧಿ ಮಾಡಿಕೊಂಡಿರ್ತಾನೆ. ಆ ಸಂಧಿ ಅನ್ನೋದು ಕೂಡ ಅದು ಒಂದು ರೀತಿಯ ದೊಡ್ಡ ಬಲೆ ಥರ ಇವನು ಹೆಣೆದು ಬಿಟ್ಟಿರ್ತಾನೆ. ಇನ್ನು ಆರ್ಯಾವರ್ತದ ಇನ್ನೊಂದು ಮುಖ್ಯ ಭಾಗದಲ್ಲಿ ಇವನು ಬಲವಾದಂತಹ ಅಧಿಕಾರವನ್ನು ಸ್ಥಾಪನೆ ಮಾಡಿರ್ತಾನೆ. ಅದೇನು ಅಂತಂದರೆ ಯಾದವರ ಮುಖ್ಯಸ್ಥನಾದ ಕಂಸನಿಗೆ ತನ್ನ ಹೆಣ್ಣು ಮಕ್ಕಳಾದ ಆಸ್ತಿ ಮತ್ತು ಪ್ರಾಪ್ತಿ ಅನ್ನೋರಿಗೆ ಮದುವೆ ಮಾಡಿಕೊಟ್ಟಿರ್ತಾನೆ. ಹಾಗಾಗಿ ಆ ಒಂದು ಸಾಮ್ರಾಜ್ಯದ ಮೇಲೂ ಕೂಡ ಇವನ ಒಂದು ಹಿಡಿತ ಇರುತ್ತೆ. ಜೊತೆಗೆ ಇವನ ಅಳಿಯನಾದ ಕಂಸನಿಗೂ ಕೂಡ ಒಂದು ಆಸೆ ಏನು ಅಂತಂದರೆ ಈ ಒಡೆಯನಿಗೆ ಅಥವಾ ತನ್ನ ಮಾವನಿಗೆ ಭಕ್ತಿಯನ್ನು ತೋರಿಸಿದ್ರೆ ಮುಂದೆ ಒಂದಲ್ಲ ಒಂದು ದಿನವಾದ್ರೂ ಆ ಚಕ್ರವರ್ತಿಯ ಸಾಮ್ರಾಜ್ಯದ ಸ್ವಲ್ಪ ಭಾಗವಾದರೂ ತನಗೆ ದಕ್ಕತ್ತೆ ಅನ್ನೋ ಒಂದು ಆಸೆ ಇರುತ್ತೆ. ಆದರೆ ಎಲ್ಲ ಅವ್ರು ಅಂದ್ಕೊಂಡಂಗೆ ಯಾವುದೂ ಆಗೋದಿಲ್ಲ. ಏಕೆಂದರೆ ಕೃಷ್ಣ ಕಂಸನನ್ನು ಕೊಂದಿರ್ತಾನೆ. ಇದು ಜರಾಸಂಧನಿಗೆ ನುಂಗಲಾರದ ತುತ್ತಾಗಿರುತ್ತೆ. ಜೊತೆಗೆ ಎಂದು ಮರೆಯೋಕ್ಕೆ ಆಗದೇ ಇರುವಂತಹ ಪೆಟ್ಟನ್ನು ಕೂಡ ಕೃಷ್ಣ ಅವನಿಗೆ ಕೊಟ್ಟಿರ್ತಾನೆ. ಯಾದವರ ಮೇಲೆ ಮತ್ತು ಅವರ ಮುಖಂಡರಾದಂತಹ ಕೃಷ್ಣ ಮತ್ತು ಬಲರಾಮರ ಮೇಲೆ ಸೇಡು ತೀರಿಸ್ಕೊಳ್ಬೇಕು ಅಂತ ಈ ಜರಾಸಂಧನ ಕಾಯ್ತಾ ಇರ್ತಾನೆ. ಕೃಷ್ಣ ಬಲರಾಮರನ್ನು ಶಿಕ್ಷಿಸಬೇಕು ಅಂದ್ಬಿಟ್ಟು ಇವನು ಮಧುರೆ ಮೇಲೆ ದಂಡೆತ್ತಿ ಹೋಗ್ತಾನೆ. ಆದರೆ ಅವರು ಓಡಿ ಹೋಗಿರ್ತಾರೆ. ಅವ್ರಿಗಿನ್ನ ಏನು ಮಾಡಲಿಕ್ಕೂ ಇವನ ಕೈಲಿ ಸಾಧ್ಯ ಆಗಲ್ಲ. ಮತ್ತು ಸಾಕಷ್ಟು ಸಮಯ ಕಳೆದ ನಂತರ ಕೃಷ್ಣ ಬಲರಾಮರು ಮಧುರೆಗೆ ಹಿಂತಿರುಗ್ತಾರೆ. ಆಗ ಇನ್ನೂ ಒಂದು ಸಲ ಜರಾಸಂಧ ಮಧುರೆಗೆ ತನ್ನ ದಂಡನ್ನು ನಡೆಸ್ತಾನೆ. ಏಕೆಂದರೆ ಅವರನ್ನು ಏನಾದರೂ ಮಾಡಿ ಸೆರೆ ಹಿಡಿಬೇಕು ಅಥವಾ ಕೊಲ್ಲಬೇಕು ಅಂತ. ಆದರೆ ಅವನು ಅಲ್ಲಿಗೆ ಬಂದಾಗ ಇಡೀ ಊರು ಶೂನ್ಯವಾಗಿರುತ್ತೆ. ಕೃಷ್ಣನ ಮುಂದಾಳುತನದಲ್ಲಿ ಯಾದವರೆಲ್ಲ ತಮ್ಮ ತಮ್ಮ ರಥಗಳನ್ನು, ದನ, ಕುದುರೆ, ಧಾನ್ಯ ಎಲ್ಲ ಆಸ್ತಿಯನ್ನು ಕಟ್ಟಿಕೊಂಡು ದೂರದ ಸೌರಾಷ್ಟ್ರ ದೇಶಕ್ಕೆ ವಲಸೆ ಹೋಗಿರ್ತಾರೆ. ಇನ್ನು ಉಳ್ಕೊಂಡಿರೋದು ಅಲ್ಲಿ ಬರೀ ಹಾಳಾದಂತಹ ಮಧುರೆ. ಅದನ್ನು ಜರಾಸಂಧ ಸುಡ್ತಾನೆ. ಸುಟ್ಟುಬಿಟ್ಟು ತನ್ನ ಒಂದು ಕೋಪವನ್ನು ಕೂಡ ಅವನು ತೀರಿಸ್ಕೊಂಡಿರ್ತಾನೆ. ಹೀಗೆ ಮಧುರೆಯನ್ನು ಅವನು ಸುಡ್ತಾ ಇರಬೇಕಾದ್ರೆ ಅವನ ಭಕ್ತಿಗೆ ಮೆಚ್ಚಿ ಭಗವಾನ್ ರುದ್ರ ಜರಾಸಂಧನ ಎದುರಿಗೆ ಬರ್ತಾನಂತೆ.
ಆ ಜರಾಸಂಧ ಆ ಪರಮೇಶ್ವರನನ್ನು ಕೇಳ್ತಾನಂತೆ, ಇಡೀ ಭೂಮಂಡಲಕ್ಕೆ ನಾನು ಯಾವಾಗ ಚಕ್ರವರ್ತಿ ಆಗ್ತೀನಿ ಅಂತ. ಆಗ ಆ ಪರಮಶಿವ ಹೇಳಿರ್ತಾನಂತೆ, 100 ಜನ ರಾಜರ ತಲೆಯನ್ನು ನೀನು ದಿವ್ಯಾಗ್ನಿಗೆ ಆಹುತಿ ಕೊಟ್ಟರೆ ಆವಾಗ ನೀನು ಚಕ್ರವರ್ತಿ ಆಗ್ತೀಯ ಅನ್ನೋ ಉತ್ತರ ಬಂದಿರುತ್ತಂತೆ. ಸರಿ, ಆ ನಂತರ ಇವನೇನು ಮಾಡಿರ್ತಾನೆ, ಮಧುರೈಯಿಂದ ಬಂದ ಮೇಲೆ ಮಲ್ಲರನ್ನು ಗಿರಿವ್ರಜಕ್ಕೆ ಕರ್ಕೊಂಡು ಬಂದಿರ್ತಾನೆ. ತನಗೆ ವಿರುದ್ಧರಾದವರನ್ನು ಪ್ರತಿಭಟಿಸೋರನ್ನು ತುಳಿದು ಹಾಕೋಕ್ಕೆ ಆ ಮಲ್ಲರನ್ನು ಉಪಯೋಗಿಸ್ಕೊಳ್ತಾ ಇರ್ತಾನೆ. ಹಗಲು ಹೊತ್ತಿನಲ್ಲಿ ಭಗವಾನ್ ಪೂಜೆ ಮಾಡ್ತಿರ್ತಾನೆ. ಆಮೇಲೆ ಈ ಮಲ್ಲರ ಜೊತೆಗೆ, ಅಂದರೆ ಅವರೆಲ್ಲ ಬಹಳ ಪವಿತ್ರರು ಅನ್ನೋ ಒಂದು ಭಾವನೆಯನ್ನು ಎಲ್ಲ ಕಡೆಗೂ ತಂದುಬಿಟ್ಟಿರ್ತಾನೆ. ಅವ್ರ ಜೊತೆಗೆ ಕುಸ್ತಿ ಮಾಡ್ತಾ ಇರ್ತಾನೆ. ಪ್ರತಿದಿನವೂ ಕೂಡ ಆಯಾ ದಿನದ ಈ ಕರ್ಮಕ್ಕಾಗಿ ಮೊದಲೇ ಇಂತಿಂಥ ಮಲ್ಲರು ಬರಬೇಕು ಅಂತ ಕೂಡ ಅವನು ನೇಮಕ ಮಾಡಿರ್ತಾನೆ. ಇನ್ನು ಈ ಗಿರಿವ್ರಜದ ಕೋಟೆಯಲ್ಲಿ ಒಂದು ಬಯಲು ಶಂಕರನ ಗುಡಿ ಇರುತ್ತೆ. ಅಂದರೆ ಬಯಲಲ್ಲೇ ಶಂಕರನ ಸ್ಥಾಪನೆ ಮಾಡಿರ್ತಾರೆ. ಆ ಶಂಕರನನ್ನು ರುದ್ರ ಅಂತ ಕರೀತಿರ್ತಾರೆ. ಈ ಜರಾಸಂಧ ಸಿಂಹದ ಚರ್ಮವನ್ನು ಸೊಂಟಕ್ಕೆ ಸುತ್ಕೋತಿರ್ತಾನೆ. ಅದನ್ನು ಸುತ್ತಕೊಂಡು ಗುಡಿ ಅಂಗಳದಲ್ಲಿ ಅವನು ಕೂತ್ಕೊಂಡ ಅಂತ ಅಂದರೆ ಆ ದಿನ ಅವನ ಜೊತೆಗೆ ಯಾರು ಕುಸ್ತಿ ಮಾಡಬೇಕೋ ಆ ಮಲ್ಲರು ಅವನ ಸುತ್ತ ಕೂತ್ಕೋತಾ ಇರ್ತಾರೆ. ಇವನು ಮೈ ವಿಪರೀತ ಆಗಿರುತ್ತೆ, ರಾಕ್ಷಸನಂಥ ಮೈ ಒಂದು. ವಯಸ್ಸಾಗಿದ್ದರೂ ಕೂಡ ದೇಹಬಲನೇ ಇವನು ಅನ್ನೋ ಹಾಗೆ ದಷ್ಟಪುಷ್ಟವಾಗಿರ್ತಾನೆ. ಅವನ ಗಡ್ಡ ದೊಡ್ಡದಾಗಿರುತ್ತೆ, ಬಿಳುಪಾಗಿದ್ದರೂ ಕೂಡ ಬಹಳ ದೊಡ್ಡ ಗಡ್ಡ. ತೋಳುಗಳು ಬಹಳ ಬಲಿಷ್ಠವಾಗಿರುತ್ತೆ, ಎಲ್ಲೂ ಒಂದು ಸುಕ್ಕಿ ಇರೋದಿಲ್ಲ. ಅವನ ಎದೆ ತುಂಬ ಕೂಡ ಕೂದಲಿರುತ್ತೆ. ಕಣ್ಣಿನ ಮೇಲೆ ದಟ್ಟವಾದ ಬೆಳ್ಳನೆಯ ಹುಬ್ಬಿನ ನೆರಳಿರುತ್ತೆ. ಅಂದರೆ ಇವನು ಸಾಕಷ್ಟು ವೃದ್ಧ ಆಗಿದ್ದರೂ ಕೂಡ ಅವನ ಒಂದು ಶಕ್ತಿ ಹಾಗೇ ಇರುತ್ತೆ. ಈಗೇನಾಗುತ್ತೆ, ಇವನು ತನ್ನ ಎದುರಿಗೆ ಕೂತಂತಹ ಕಿರಿ ಮೊಮ್ಮಗ ಮೇಘಸಂಧಿಯನ್ನು ನೋಡ್ತಾ ಇರ್ತಾನೆ. ಈ ಮೇಘಸಂಧಿ ಸ್ವಲ್ಪ ಚೆಲುವ ಅವನು ನೋಡಲಿಕ್ಕೆ, ಅವನ ಮೈಕಟ್ಟು ಹಿತವಾಗಿ ಚೆನ್ನಾಗಿರುತ್ತೆ. ತಾತನ ಎದುರುಗಡೆ ಅವನು ಕೂತಿರ್ತಾನೆ. ಯಾವಾಗ ತಾತ ಸಿಟ್ಟು ಮಾಡ್ಕೊಳ್ತಾನೋ ಅನ್ನೋ ಒಂದು ನಿರೀಕ್ಷೆ ಅವನಿಗೆ ಇರುತ್ತೆ. ಈಗ ಈ ಮೇಘಸಂಧಿ ಅನ್ನೋನು ಗಿರಿವ್ರಜದ ಕೋಟೆಯ ಮೇಲ್ವಿಚಾರಕ ಆಗಿರ್ತಾನೆ. ಇವನು ಮೊಮ್ಮಗನೇ. ಇವನು ಜರಾಸಂಧನ ಕುಟುಂಬದವರ ಪೈಕಿ ಇವನ ಎದುರುಗಡೆ ಆಯುಧವನ್ನು ಧರಿಸೋ ಅಧಿಕಾರವನ್ನು ಈ ಸಣ್ಣ ಮೊಮ್ಮಗನಿಗೆ ಜರಾಸಂಧ ಕೊಟ್ಟಿರ್ತಾನೆ. ಸರಿ, ಇವನು ಜೋರಾಗಿ ಕಿರ್ಚಕ್ಕೆ ಶುರು ಮಾಡ್ತಾನೆ. ಜರಾಸಂಧ, ಮೂರ್ಖ ಶಿಖಾಮಣಿ, ಆ ಅಪರಿಚಿತರು ಊರೊಳಗೆ ಬರೋಕ್ಕೆ ಯಾಕೆ ಬಿಟ್ಟೆ, ಎಂಥವ್ರವರು ಅಂತ ಅರ್ಚುತ್ತಾನೆ. ಆಗ ಇವನು ಹೇಳ್ತಾನೆ, ಮೇಘಸಂಧಿ, ಪ್ರಭು, ಅವರು 3 ಜನ ಬಂದಿರೋದು. ಒಬ್ಬ ಮಹಾಕಾಯ, ಮಲ್ಲಯುದ್ಧ ಪರಿಣಿತನ ಹಾಗೆ ಕಾಣ್ತಾನೆ. ಅವನ ಎದೆನೂ ವಿಶಾಲವಾಗಿದೆ, ತೋಳುಗಳು ಆನೆ ಸೊಂಡಿಲುಗಳ ಹಾಗಿದೆ. ಇನ್ನೊಬ್ಬ 2ನೇವನು ಎತ್ತರ ಆಗಿದ್ದಾನೆ, ತೆಳ್ಳಗೆ ಬಲವಾಗಿದ್ದಾನೆ. 3ನೇವನು ಮನಸೆಳೆಯುವಂತಹ ರೂಪ ಒಂದು, ಅವನ ಮುಗುಳುನಗೆ ಬಹಳ ಮನಮೋಹಕವಾಗಿದೆ ಅಂತೇಳಿ ಹೇಳ್ತಾನೆ. ಅಂದರೆ ಈಗ ನಿಮ್ಗೆ ಅರ್ಥ ಆಗಿರ್ಬೋದು, ಮಗಧದ ಈ ಜರಾಸಂಧನನ್ನು ವಧಿಸೋದಕ್ಕೋಸ್ಕರ ಭೀಮ, ಅರ್ಜುನ ಮತ್ತು ಕೃಷ್ಣ ಅಲ್ಲಿಗೆ ಬಂದಿರ್ತಾರೆ. ಏಕೆಂದರೆ ಇವರು ರಾಜಸೂಯ ಯಾಗವನ್ನು ಕೈಗೊಂಡ್ರೆ ಆಗ ಎಲ್ಲ ರಾಜರು ಇವರಿಗೆ ಒಪ್ಪಿಕೊಂಡು ಕಪ್ಪ ಕಾಣಿಕೆಗಳನ್ನು ಕೊಡಬೇಕು. ಆಗ ಮಾಡೋದ್ರಿಂದ ಮಾತ್ರ ಇವರು ರಾಜಸೂಯವನ್ನು ಯಶಸ್ವಿಯಾಗಿ ಮಾಡಬಹುದು. ಯಾರಾದರೂ ಒಬ್ಬರು ಅದಕ್ಕೆ ಒಪ್ಕೊಳ್ದಿದ್ರೆ, ಅಂದರೆ ಇವನು ಸಾರ್ವಭೌಮ, ಅಂದರೆ ಧರ್ಮರಾಯ ಸಾರ್ವಭೌಮ ಅಂತ ಒಪ್ಕೊಳ್ಳದೆ ಇದ್ದರೆ ಅವ್ರ ಜೊತೆ ಯುದ್ಧವನ್ನು ಇವರು ಮಾಡಲೇಬೇಕಾಗತ್ತೆ. ಇದೇನೇ ರಾಜಸೂಯ ಯಾಗದ ಒಂದು ನಿಯಮ ಕೂಡ ಆಗಿರುತ್ತೆ. ಹಾಗೆ ಅವರು ಅದನ್ನು ಮಾಡಲಿಕ್ಕೆ ಅಂತ ಹೊರಟಾಗ ಎಲ್ಲ ರಾಜರು ಒಪ್ಕೋಬಹುದು. ಆದರೆ ಈ ಜರಾಸಂಧ ಮತ್ತು ಅವನ ಮಿತ್ರರು ಒಪ್ಕೊಳ್ಳದೆ ಇರಬಹುದು. ಹಾಗಾಗಿ ಜರಾಸಂಧನನ್ನೇ ಮೊದಲು ಇಲ್ಲವಾಗಿಸಿದ್ರೆ ಆಗ ಅವನ ಗೆಳೆಯರಿಗೆ ಇವನ ಒಂದು ಬಲ ಸಿಕ್ಕದೆ ಅವರು ಸುಲಭವಾಗಿ ಶರಣಾಗತರ ಆಗ್ತಾರೆ ಅಂತ ಕೃಷ್ಣ ಯೋಚನೆ ಮಾಡಿ ತನ್ನ ಜೊತೆಗೆ ಅರ್ಜುನ ಮತ್ತು ಭೀಮನನ್ನು ಕರ್ಕೊಂಡು ಈ ಜರಾಸಂಧನ ಮಗಧ ಸಾಮ್ರಾಜ್ಯಕ್ಕೆ ಬಂದಿರ್ತಾನೆ. ಈ ವಿಚಾರವನ್ನು ಅವನು ಮೇಘಸಂಧಿಗೆ ಹೇಳಿರ್ತಾನೆ. ಅಂದರೆ ಮೇಘಸಂಧಿ ಅಂದರೆ ಜರಾಸಂಧನ ಮೊಮ್ಮಗ. ಅವನು ಒಳಗಡೆ ಹೋಗ್ಬಿಟ್ಟು ತನ್ನ ಅಜ್ಜನಿಗೆ ಯಾರೋ 3 ಜನ ಅಪರಿಚಿತರು ಬಂದಿದ್ದಾರೆ, ನಿನ್ನನ್ನು ಭೇಟಿ ಮಾಡಬೇಕಂತೆ ಅಂತ ಹೇಳಿದಾಗ ಈ ಥರ ಜರಾಸಂಧ ಕಿರ್ಚಾಡಿರ್ತಾನೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.